ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಮುಳ್ಸೌಂತಿಕಾಯಿ ದೋಸೆ ಮಾಡತ್ತಿದ್ದೀನಿ ನೋಡಿರಿ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ. ದೋಸೆ ಮಾಡ್ಲಿಕ್ಕೆ ಈ ಥರ ನಾನು ಮುಳ್ಸೌಂತಿಕಾಯಿ ತೆರ್ಕೊಂಡಿದ್ದೇನೆ ನೋಡಿರಿ. ನೀರನ್ನು ಬಿಟ್ಟೈತೆ ಆಲ್ರೆಡಿ. ಇವಾಗ ನಾನು ಅದಕ್ಕೆ ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕ್ಕೋತೇನೆ ನೋಡಿರಿ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಡ್ರಿ. ಅದು ಹಿಟ್ಟು ಎಷ್ಟು ಹಿಡಿಯುತ್ತೆ ನೋಡೋಕೆ. ಆಮೇಲೆ ಒಂದು ಅರ್ಧ ಬೌಲಷ್ಟು ಸಣ್ಣ ರವೆ, ಚಿರೋಟಿ ರವೆ, ಆಮೇಲೆ ಕಡಲೆ ಹಿಟ್ಟು, ಆಮೇಲೆ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಇದಕ್ಕೆ ರುಚಿಗೆ ಉಪ್ಪು ಹಾಕ್ತೇನೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಒಂದಿಟ್ಟು 5 ನಿಮಿಷ ಕಲಿಸಿ ನೀರು ಹಾಕಿ ಕಲಿಸ್ಕೊರಿ. ನಿಮ್ಗೆ ಎಷ್ಟು ಅಂದ್ರೆ ದೋಸೆ ಹಿಟ್ಟಿದ ಪ್ರಮಾಣಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊರಿ. ಆಮೇಲೆ ಮಾಡಮ್ಮ ನೀರು ಹಾಕ್ರಿ, ತುಳು ಹಾಕೈತಿ. ಅದ್ರ ಪ್ರಮಾಣ ನೋಡಿ. ಅಂದ್ರೆ ಸೌಂತಿಕಾಯಿ ಜಾಸ್ತಿ ಇರಬೇಕಂದ್ರೆ ಇದು ಭಾಳ ಟೇಸ್ಟ್ ಆಕೈತಿ ನೋಡ್ರಿ. ಈ ದೋಸೆ ಭಾರಿ ಟೇಸ್ಟ್ ಆಕೈತಿ. ಅದ್ರ ಹಿಟ್ಟಕ್ಕಿಂತ ಸೌಂತಿಕಾಯಿನ ಜಾಸ್ತಿ ಇರಬೇಕು. ಇದನ್ನು ಈ ಥರ ಸ್ವಲ್ಪ ನೀರು ಹಾಕಿ ಕಲಸಿ ಒಂದು 5ರಿಂದ 10 ನಿಮಿಷ ಇದನ್ನು ರೆಸ್ಟಿಗೆ ಬಿಡ್ತೀನಿ ರೀ ಅದನ್ನು. ಮತ್ತು ಇದಕ್ಕೆ ಖಾರ ಬೇಕಲ್ಲ, ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ, ಆಮೇಲೆ ಜೀರಿಗೆ ತೊಗೊಂಡಿದ್ದೇನೆ ನೋಡಿರಿ. ಇದನ್ನು ಮಿಕ್ಸ್ ಹಾಕಿ ಸಣ್ಣಗೆ ರುಬ್ಕೊಂಬಂದು ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಸಣ್ಣಗೆ ಮಾಡ್ಕೊಂಬಂದಿನಿ. ಹಿಟ್ಟನ್ನು ಈ ಥರ ಮಾಡಿದ್ದೀನಿ. ಇವಾಗ ಇದಕ್ಕೆ ಖಾರ ಹಾಕ್ತೇನೆ ನೋಡಿ. ಖಾರ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಭಾಳ ರುಚಿ ಆಗ್ತೈತಿದೆ. ಇದಕ್ಕೇನು ಚಟ್ನಿ ಇಟ್ನಿ ಮಾಡ್ಬೇಕಂತಿಲ್ರಿ. ತುಪ್ಪ ಇತ್ತಂದ್ರೆ ಹಚ್ಚಿ ತಿನ್ನಾಕತ್ರ ಹಂಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ. ಇನ್ನೊಂದು ಅಂತ ಏಕೆ ಹಂಗೆ ತಾಟ್ ಬಂದು ಮಾಡ್ತಾರೆ ನೋಡ್ರಿ. ಆ ಥರ ಆಗ್ತಾ ಭಾರಿ ಬೆಸ್ಟ್ ಅಂದ್ರೆ ಭಾರಿ ಬೆಸ್ಟ್ ಇದೆ. ದೋಸೆ ಅದು ತಿಂದು ದೋಸೆ ಪಡ್ಡ ಅದೆಲ್ಲ ತಿಂದು ಬೇಜಾರದಾಗ ಈ ಥರ ಮುಳ್ಸೌಂತಿಕಾಯಿ ದೋಸೆ ಮಾಡ್ಕೊಂಡು ತಿನ್ನಿರಿ. ದಪಾಟಿ ನಮ್ಮ ಸೈಡ್ ದಪಾಟಿ ಅಂತೇಳಿ ಈ ಥರ ಮಾಡ್ರೆ ಮಸ್ತ್ ರೀ. ನೋಡಿದ್ದು ಈ ಥರ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಖಾರ ಇದ್ರೊಳಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಇದನ್ನು ಹಿಟ್ಟು ಕಲಿಸ್ಕೋಬೇಕು ನೋಡಿ. ನಿಮಿಷ ಹಿಟ್ಟು ಕಲಿಸಿ ಇಟ್ಟಿದ್ದೀನಿ. ಇವಾಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಆಲ್ರೆಡಿ ನಾನು ಒಂದು ತೆಮಿ ಇಟ್ಟೆ ನೋಡಿರಿ. ಇಂಡಾಲಿನ ತೆಮಿ ಇಟ್ಟೇನೆ ನಾನು ಗ್ಯಾಸ್ ಮೇಲೆ ಕಾಯ್ಲಿಕ್ಕೆ. ಅದು ಆಲ್ರೆಡಿ ಕಾದೈತಿ. ಸ್ವಲ್ಪ ಸಣ್ಣ ಇಟ್ಟು ಏನು ಮಾಡೀನಿ. ಆಮೇಲೆ ಇದಕ್ಕೆ ಚೆನ್ನಾಗಿ ಎಣ್ಣೆ ಸವರ್ಬೇಕು ನೋಡ್ರಿ. ಇದು ದೋಸೆ ಇದ್ರ ಲೆಫ್ಟ್ ಟೈಮ್ ಮಾಡ್ಬೋದು ಅದನ್ನು. ಆದರೆ ಇದರಲ್ಲಿ ಟೇಸ್ಟ್ ಬಂದಂಗೆ ಅದರಲ್ಲಿ ಟೇಸ್ಟ್ ಬರೋಂಗಿಲ್ಲ ಅನಿಸುತ್ತೆ ಅಷ್ಟೆ. ಇದರಲ್ಲಿ ಟೇಸ್ಟ್ ಸೂಪರಾಗಿ ಬರ್ತಿತ್ತು. ಮನಸ್ಸಲ್ಲಿ ಹಿಂಗೆ ನೀರು ಹಚ್ಚಿ ಸ್ವಲ್ಪ ಎಣ್ಣೆ ಗೊಜ್ಜಿ ಇಲ್ಲಿವರೆಗೂ ಒಂದು ಬಿಡೋದು ಕಾಟನ್ ಬಟ್ಟೆಲೆ. ಅಂದರೆ ಎಲ್ಲ ಕಡೆ ಎಣ್ಣೆ ಚೆನ್ನಾಗಿ ನೋಡಿ ಈ ಥರ ಆಗುತ್ತೆ. ಮತ್ತು ಒಂಚೂರು ಎಣ್ಣೆ ಹಾಕಿ ದಪಾಟಿನ ಹಾಕ್ಕೊಳ್ಳೋದು ನೋಡಿ. ಆಮೇಲೆ ಹಿಟ್ಟು ಕಲಿಸ್ಕೊಂಡಾಗ ಹೆಂಗಿದ್ರು ಅದಕ್ಕೊಂದ್ಸಲ ಖಾರ ಉಪ್ಪ ನೋಡಿಬಿಟ್ರೆ ಬರೋಬ್ಬರಿ ಆಯ್ತಂದ್ರೆ ಈಗ ಸೌಟ್ಲೆ ನೋಡ್ರಿ. ದಪಾಟಿ ಹಾಕ್ತೀನಿ ಈ ಥರ ಹಾಕಿ ನೋಡ್ರಿ. ಸಣ್ಣ ಇಟ್ಕೊಂಡ್ಕ್ಯಾರ ಒಂದು ಬೋಗನೆ ನೀರನ್ನು ಇಟ್ಕೊಬರಂತೇಕ ಇದನ್ನು ಈ ಥರ ತೀಡಿಬಿಡೋದು ನೋಡಿ. ಎಕ್ದಮ್ ತುಳಿವಾದ್ರೂ ಚಲೋ ಬರೋಂಗಿಲ್ರವ. ಈ ಥರ ತೀಡಿ ನಮಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜಿಗೆ ತಿಳ್ಕೊಂಡು ದಪಾಟಿ ಮಾಡ್ಕೊಂಡು ತಿನ್ನೋದು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ. ಒಂದು ಸ್ವಲ್ಪ ಇದನ್ನೇ ನೆನೆ ಇಡಬೇಕು ಹಾಗೆ ಹಿಂಗೆ ಅನ್ನೋದು ಇದನ್ನ ಅವಶ್ಯಕತೆನೇ ಇಲ್ಲ. ನೆನೆ ಇಡೋ ಅವಶ್ಯಕತೆನೇ ಇರೋದು ಇಲ್ಲ. ಇದನ್ನು ನೋಡಿ ಇಷ್ಟ ನೀರು ಹಚ್ಕೊಂಡು ಒಂದು ಚಿಟಿಂಗ್ ಫುಲ್ಲಾಗಿ ಮಾಡ್ಕೊಂಡು ಸ್ವಲ್ಪ ಬೇವಿಲಿಕ್ಕೆ ಬಿಡ್ತೇನೆ ನೋಡ್ರಿ. ಅದನ್ನು ಸೈಡಿಗೆ ಇನ್ನೊಂದು ಚೂರು ಎಣ್ಣೆ ಹಾಕ್ತೀನಿ ನೋಡಿರಿ. ಭಾಳ ಇಲ್ಲ ರೀ, ಚಮಚೆ ಪೂರ್ತಿ ಎಣ್ಣೆ ತೊಗೊಬ್ರಿ. ಬರೀ ಚಮಚ ಅದ್ದು ಹಿಂಗೆ ಈ ಥರ ಮಾಡಿ ಬೇವಿಲಿಕ್ಕೆ ಬಿಡ್ತೇನೆ ನೋಡಿ. ಮತ್ತೊಂದು ಚೂರು ಎಣ್ಣೆ ಹಾಕ್ಕೊಂಡು ಇದನ್ನು ನಾನು ಉಲ್ಟಾ ಮಾಡ್ಕೋತೇನೆ ನೋಡಿ. ಸ್ವಲ್ಪ ಸಣ್ಣ ಇಟ್ಕೊಂಡನ ಮುಚ್ಚಿ ಬೇಯಿಸಿದೆ ರೀ ನೋಡ್ರಿ. ಇವಾಗ ಇದನ್ನು ಉಲ್ಟಾ ಮಾಡ್ಕೋತೇನೆ. ಸ್ವಲ್ಪ ಹಿಂಗೆಲ್ಲ ತಕ್ಕೋರಿ ಇದನ್ನೆಲ್ಲ ಕಡಿಸಿ ಹಿಂಗೆ. ವಾ ಏನು ಸೂಪರ್ ಕಲರ್ ಬಂದೈತೆ ನೋಡ್ರಿ. ಹಂಗೆ ಸೂಪರಾಗಿ ಟೇಸ್ಟ್ ಇರ್ತೈತಿ. ಇದಕ್ಕೆ ಬರೀ ಮೇಲೆ ಒಂದು ಸೌಟ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ವಾವ್ ಅಂತ ಏಕ್ಯಾರ ತಿಂತಾರೆ ನೋಡ್ರಿ. ಸೂಪರ್ ಮಾಡೀರಿ ಅಂತೇಳಿ ಬಿಸಿ ಇರಬೇಕು ರೀ. ಬಿಸಿದ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಸವರಿ ತಿಂತಾಯಿದ್ರು. ಒಂದು ಕೈಯಲ್ಲಿ ಕಪ್ ಚಾಯ
ಒಂದು ತಾಟಲ್ಲಿ ಇದಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಅವತ್ತಿನ ದಿವಸ ಮಜವಾಗಿ ಕಳೀತೈತೆ ನೋಡ್ರಿ. ಮುಂಜಾನೆ ನೀವು ಟಿಫನ್ಗಾದರೂ ಮಾಡಿರಿ, ಸಾಯಂಕಾಲ ನೀವು ಹಸುವಾದ್ರೆ ಸಾಯಂಕಾಲ ಮಕ್ಕಳಿಗೆ ಈಗ ಸುಟ್ಟಿ ಅಲ್ರಿ, ಸುಟ್ಟಿ ಇದ್ರೆ ಮಕ್ಳಿಗೆ ಏನಕ್ಕೇನ್ರ ಹಸುವಾಗಿ ಕೇಳ್ತಾರೆ ಏನು ಮಾಡ್ತಾರೆ ಅಂತ ಹೇಳ್ಯಾರ. ಇಂಥದ್ದು ನೀವು ಸ್ವಂತಿಗೆ ದಪಾಟಿ ಅಂತೇಳಿ ಮಾಡಿಕೊಟ್ರಂತೆ ಸೂಪರ್ ಮಜಾ ಮಾಡ್ಕೊತ ತಿಂತಾರೆ ನೋಡ್ರಿ ಮಕ್ಕಳು. ನೋಡ್ರಿ ಚಂದ ಬಂದೈತೆ, ಸೈಡನ್ನು ಅಷ್ಟು ಚಂದ ಬಂದೈತೆ ನೋಡ್ರಲ್ಲ. ಇದು ಸಣ್ಣ ಹಿಟ್ಟನ್ನು ಬೇಯಿಸ್ಕೋಬೇಕ್ರಿ, ಅಂದ್ರೆ ಒಳಗೆಲ್ಲ ಚಂದ ಬೆದಿರುತ್ತೆ. ಇದು ಚಲೋ ಅಂದ್ರೆ ಚಲೋ ತಮಗೆ ಇದನ್ನು ಬೇಯಿಸ್ಬೇಕ್ರಿ. ಇದನ್ನು ಬೇಯಿಸಿದ್ರೆ ಮಾತ್ರ ಹೊಟ್ಟಿಗೆ ಹತ್ತೈತದ. ಕಚ್ಚಾಪಿಚ್ಚ ಬೇಯಿಸಿದ್ರಿ ಅಂದ್ರೆ ಮಕ್ಕಳು ಹೊಟ್ಟೆ ಕೆಡ್ತಿದ್ರಿ. ಅದಕ್ಕೆ ನಾವು ಚೆನ್ನಾಗಿ ಸಣ್ಣ ಹಿಟ್ಟಕ್ಕೆರನ ಈ ಥರ ಎಲ್ಲ ಚಮಚದ ಹತ್ತಿಕ್ಕೆ ಅದನ್ನು ಬೇಯಿಸ್ಕೊಳ್ಬೇಕು ನೋಡಿರಿ. ಸೂಪರ್ ಆದಂಥ ರೆಸಿಪಿ ಇದೆ. ಮಕ್ಕಳಂತೂ ಬೇಕಾದಂಥ ತಿಂಡಿ ಮಾಡಿಕೊಟ್ರು ಮತ್ತು ಹೊಸ ಥರ ಅದು ಮಾಡಿಕೊಡ್ರಿ ಅಂತಾರೆ. ಅವ್ರು ಬೇಡದಾಗ ಹಿಂಗೆ ಒಂದೊಂದು ಪಾಟಿಗೆ ಇದ್ರ ಮೇಲೆ ಒಂದೊಂದು ತುಪ್ಪ ಹಚ್ಕೊಟ್ರಂತೆ ಸೂಪರ್ ನೋಡಿರಿ. ಇವಾಗ ನೋಡ್ರಿ ನಾನು ಇನ್ನೊಂದು ದಪಾಟಿ ಹಾಕಿ ತೋರಿಸ್ತೇನೆ ನಿಮ್ಗೆ. ಇದಕ್ಕೇನು ಅಷ್ಟೇನೇನು ಹತ್ತಂಗಿಲ್ಲ ರೀ. ಮತ್ತು ಸುಮ್ಮನೆ ಚಮಚ ಅದ್ದು ಹಿಂಗೆ ಚಮಚೆ ತೊಗೊಂಡ್ಬಿಡೋದು, ಚಮಚೆ ತುಂಬ ತೊಗೊಂಡು ಹಾಕ್ಬೇಡ್ರಿ. ಮತ್ತು ನೋಡ್ರಿದನ್ನು ಇವಾಗ ಹಿಟ್ಟು ಹಾಕ್ತೀನಿ ನೋಡಿದ್ರೆ ಮತ್ತು ನಾಳೆ ತೋರಿಸ್ತಾನೆ ನಾನು ನಿಮ್ಗೆ. ಮತ್ತು ಹಿಟ್ಟು ಹಾಕ್ಕೊಂಡು ಒಂದು ನೀರಲ್ಲಿ ಕೈ ಎದ್ದು ಇದನ್ನು ಈ ಥರ ಕೈ ತುಂಬ ತಿಳ್ಕೊಬೇಕು ನೋಡಿ. ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ತಿಳ್ಕೊರಿ ಇದನ್ನು. ಸೌಂತಿಕಾಯಿ ಸೌಂತಿಕಾಯಿ ದಪಾಟಿ ಯಾವ ಥರ ಮಾಡೋದು ಅಂತ ಹೇಳ್ಯಾರ ತೋರಿಸಿದ್ದೀನಿ. ಮತ್ತು ಅದಕ್ಕೆ ರವೆ ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎಲ್ಲ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತೆ ರೀ. ಮೇನಾಗಿ ಇದಕ್ಕೆ ರವೆ ಹಾಕಕ್ಕೆ ರವೆ ಹಾಕಿದ್ರೇ ಚಂದ ಹೇಳ್ತಾವ್ರಿ ಇವ. ಮತ್ತು ಇದಕ್ಕೆ ಚಟ್ನಿ ಗಿಟ್ನಿ ಬೇಡ್ರಿ, ಸ್ವಲ್ಪ ಹಾಕುವಾಗ ಖಾರ ಜಾಸ್ತಿ ಹಾಕಿ ಬಿಸಿ ಮಾಡ್ತಾ ತುಪ್ಪ ಹಚ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಹಾಕವು. ನಿಮಗೂ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಟ್ಟಿದ್ದೀನಿ. ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ನೀವು ಕಮೆಂಟ್ ಮಾಡಿ, ಇಷ್ಟ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ, ಯಾಕೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಯಾರ ಕಮೆಂಟ್ ಮಾಡಿರಿ. ಮತ್ತು ಇನ್ನು ನನ್ನ ಚಾನೆಲ್ಗೆ ಸಪೋರ್ಟ್ ನೀಡಿ ಚೆನ್ನಾಗಿ ನಂಗೆ ಎಲ್ಲರೂ ಸಪೋರ್ಟ್ ನೀಡಕತ್ತೆ. ನಂಗೆ ಭಾಳ ಖುಷಿ ಆಗತ್ತೈತಿ, ಸಂತೋಷ ಕೂಡ ಆಗತ್ತೈತಿ. ನಮ್ಮ ಜನ ನನಗೆಲ್ಲರೂ ಸಪೋರ್ಟ್ ಮಾಡತ್ತಿದ್ದಾರೆ ಅಂತ ಹೇಳ್ಯಾರ. ಹಿಂಗೆ ಮುಂದಿನ ವಿಡಿಯೋಕ್ಕೂ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಂಗೆ ಧನ್ಯವಾದಗಳೊಂದಿಗೆ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂಥೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು.